ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಲೋ ಬಜೆಟಲ್ಲಿ ಯಾರಾದರೂ ಒಂದು ಚಿಕ್ಕ ಫ್ಯಾಮಿಲಿಗೆ ಚಿಕ್ಕ ಕಾರ್ ನೋಡ್ತಾ ಇದ್ದರೆ ನೋಡಿ ವೀಕ್ಷಕರೇ, ಒಂದು ವ್ಯಾಗನರ್ ಗಾಡಿ ಸೇಲಿಗೆ ಬಂದಿದೆ ಒಂದು ಲೋ ಪ್ರೈಸಲ್ಲಿ. ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ಓನರ್ ನಂಬರ್ ಸಹ ಹಾಕಿರ್ತೀನಿ ಡಿಸ್ಪ್ಲೇ ಮೇಲೆ, ನೀವು ಡೈರೆಕ್ಟಾಗಿ ಓನರ್ಗೆ ಸಹ ಕರೆ ಮಾಡ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರಿ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವೇನ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಮತ್ತು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡಿಕೊಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ವೀಕ್ಷಕರೇ, ನಮ್ಮ ಯಾವುದೇ ಗಾಡಿ ಆಗಿರಲಿ ಆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸ್ ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ, ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕರೆ ಮಾಡೋಕ್ಕೆ ಹೋಗಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ನಿಮಗೆ ಓನರ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಮುಂದೆ ಸಿಗುತ್ತೆ ಓನರ್ ನಂಬರು. ಮತ್ತು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಪಟ್ಟಂತ ಕಾಣಿಸಿದ ತಕ್ಷಣ ಈ ನಂಬರ್ಗೆ ಕರೆ ಮಾಡ್ತಿದ್ದೀರಾ. ಹಾಗಾಗಿ ಪದೇ ಪದೇ ಹೇಳ್ತಿದ್ದೀನಿ ಎಲ್ಲ ವೀಡಿಯೋದಲ್ಲಿ. ಆದರೂ ಕಸ್ಟಮರ್ಗಳು ಮಿಸ್ ಆಗಿಬಿಟ್ಟು ಇದೇ ನಂಬರು ಗಾಡಿ ಓನರ್ದು ಅಂತ ತಿಳ್ಕೊಂಡು ಕಾಲ್ ಮಾಡ್ತಿದ್ದೀರಾ ವೀಕ್ಷಕರೇ. ಸೊ ಇನ್ನೊಂದು ಸಲ ಹೇಳ್ತಿದ್ದೀನಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ನೀವು ಈ ನಂಬರ್ಗೆ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಗಾಡಿ ಫೋಟೋಸು ಸೆಂಡ್ ಮಾಡಿದರೆ ಸಾಕು ವೀಕ್ಷಕ. ಸೇಲಿಗಿದ್ದರೆ ಫೋಟೋಸು ಡೀಟೇಲ್ಸು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾನು ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಡೈರೆಕ್ಟಾಗಿ ನೀವು ಏನು ಮಾಹಿತಿ ಕೊಟ್ಟಿರ್ತಾರೋ ಆ ಮಾಹಿತಿ ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಅವೆರಡನ್ನೂ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ವೀಕ್ಷಕರೇ. ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಅಂತಾರೋ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಈ ಗಾಡಿ ಓನರ್ಗಳು ತಿಳಿಸಿದ್ದಾರೆ. ಅದು ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಯಾಕಂದರೆ ನೀವು ಸ್ಕಿಪ್ ಮಾಡಿದಾಗ ಅವ್ರು ಹೇಳುವಾಗ ಏನಾದರೂ ಮಾಹಿತಿ ಮಿಸ್ ಆಗಿಬಿಡುತ್ತೆ. ನೀವು ಆದಷ್ಟು ಒಂದೆರಡು ನಿಮಿಷ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಅದಾದಮೇಲೆ ಕಾಂಟ್ಯಾಕ್ಟ್ ನಂಬರು ಸಹ ಹಾಕಿರ್ತೀನಿ ಈಗ ಡಿಸ್ಪ್ಲೇ ಮೇಲೆ, ನೀವು ಡೈರೆಕ್ಟ್ಗೆ ಓನರು ಸಹ ಕರೆ ಮಾಡ್ಬೋದು ವೀಕ್ಷಕರೇ. ಆಕ್ಸಿಡೆಂಟ್ ಆಗಿತ್ತಾ ಅಲ್ಲಿ ಇದಕ್ಕೆ ಹಾಸ್ಪಿಟಲ್ದಲ್ಲಿ ಇದ್ದೆ, ಅದಕ್ಕೆ ಆ್ಯಕ್ಚುಲಿ. ಓಕೆ ಸರ್, ಅದು ವ್ಯಾಗ್ನರ್ ಸೇಲಿಗಿದೆಯಾ ಸರ್? ಅದು ಹೌದು ಹೌದು ಸರ್. ಮಾಡಲಿ ಸರ್ ಅದು 2004 ಸರ್. ಓನರ್ ಎಷ್ಟಾಗಿದ್ದಾರೆ? ಫಿಫ್ತ್. ಹಾಂ, 5. ಓಕೆ. ಎಷ್ಟು ಹೊಡಿದೆ ಗಾಡಿ? ರನ್ನಿಂಗಾ? ಹಾಂ, ರನ್ನಿಂಗ್ ನೋಡಿಲ್ಲ, ಸ್ವಲ್ಪ ಆಮೇಲೆ ಹಾಕ್ಲಾ ರನ್ನಿಂಗ್ ನೋಡಿ. ಇರಲಿ, ಏನು ತೊಂದರೆ ಇಲ್ಲ. ಅಂದಾಜು ಗೊತ್ತಿದ್ರೆ ಹೇಳಿ. ಇಲ್ಲ ನೋಡಿಲ್ಲ, ನಾನು ನೋಡಲ್ದೇನೆ ಈಗ. ಸರಿ ಸರಿ. ಇದು ಪೆಟ್ರೋಲಾ? ಹಾಂ, ಪೆಟ್ರೋಲ್ ಸರ್. ಓಕೆ ಓಕೆ. ಇದು ಎಫ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಇದು ಎಲ್ಲ ರನ್ನಿಂಗ್. 27 ಮಟ್ಟ ಪಾಸಿಂಗ್ ಇದೆ. ಇನ್ನು ಮೊನ್ನೆ ಇನ್ಸೂರೆನ್ಸ್ ತುಂಬಿನಿ, ಒಂದು 15 ದಿವಸ ಆಯಿತು ತುಂಬಿ. ಹಾಂ ಹಾಂ, ಸರಿ ಸರ್. ಟೈರ್ ಎಲ್ಲ ಚೆನ್ನಾಗಿದಾವ ಕಂಡೀಷನ್? ಟೈರ್ ಹೊಸ ಹಾಕಿನಿ ಸರ್. 2 ಟೈರ್ ಹೊಸದು ಹಾಕಿಂದ್ರೆ 2 ಟೈರ್ ಇನ್ನೂ ಒಂದು ಅದಾವೆ ಬಟನ್ ಅದಾವೆ. ಹಾಂ, ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ಸರ್ ಅದು? ಹಾಂ, ಚೆನ್ನಾಗಿದೆ ಸರ್. ಏನು ತೊಂದರೆ ಇಲ್ಲ, ಪ್ರಾಬ್ಲಮ್ ಏನಿಲ್ಲ? ಏನಿಲ್ಲ ಸರ್. ಓಕೆ. ಏನು ಹೇಳ್ತಾರೆ ಗಾಡಿದು ಕ್ರೇಜು? 1.30 ಹೇಳ್ತೀವಿ ಸರ್. 1,30,000 ಹೇಳ್ತಿದ್ದಾರೆ? ಹೌದು ಸರ್. ಹಾಂ, ನೆಗೋಷಿಯಬಲ್ ಆಗುತ್ತಾ? ಹಾಂ, ಆಗತ್ತೆ ಸರ್. ಹಾಂ, ಎಲ್ಲಿ ಸರ್ ಅದು ಗಾಡಿದು? ಇದು ನರಗುಂದ ಅಂತ, ಗದಗ ಡಿಸ್ಟಿಕ್, ನರಗುಂದ. ಗದಗ ಡಿಸ್ಟ್ರಿಕ್ಕಿಂದ ನರಗುಂದ? ಹಾಂ ಸರ್. ಅಲ್ಲೇ ಇರುತ್ತಾ ಗಾಡಿ? ಹಾಂ, ಹೌದು ಸರ್. ಓಕೆ ಓಕೆ. ಇದೇ ನಂಬರಾ? ಹಾಂ, ಇದೇ ನಂಬರ್ ಸರ್. ಸರಿ ಸರ್, ಆಯ್ತು. ಇದೇ ನಂಬರ್ ಹಾಕಿ ಮಾಡಿ, ಓಕೆನಾ, ಯೂಟ್ಯೂಬಲ್ಲೇ? ಹಾಂ, ಆಯ್ತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ವೀಕ್ಷಕರೇ, ನೀವು ಡೈರೆಕ್ಟಾಗಿ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತೀಯಲ್ಲ ನಂಬರು, ಅದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿದರೆ ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ನೋಡಿ, ಒಂದು 2004 ಮಾಡಲು ಅಂದರೆ ಒಂದು ಸ್ವಲ್ಪ ಆದಷ್ಟು ನೀವಿಗೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ದಾರೆ. ನೀವು ಒಂದು ಸಲ ನೋಡಿ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಕಂಡೀಷನ್ ಎಲ್ಲ ಚೆಕ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಸ್ವಲ್ಪ ಕೂತು ಮಾತಾಡಿದರೆ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಮಾಡಿಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಬಿಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಫ್ಯಾಮಿಲಿ ಸರ್ಕಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡಿಸಿ ಕೊಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.